ಫ್ಲಾಯ್ಡ್ ಹಗರಣದ ಪ್ರಕರಣ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ಅವರು ಮುಖ್ಯಮಂತ್ರಿ ವರದಿ ಸಲ್ಲಿಸುವಾಗ ನಾನು ಇರಲಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪರಿಶೀಲಿಸಿ ಏನು ಶಿಫಾರಸು ಮಾಡಿದ್ದಾರೆ ಎಂಬುದನ್ನು ಆಧರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಯಾವುದಾದರೂ ವಿಷಯದ ಕುರಿತು ಸತ್ಯಾಸತ್ಯತೆಗಳನ್ನು ಸರ್ಕಾರಕ್ಕೆ ತಿಳಿಸಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಆಯೋಗವನ್ನು ರಚಿಸಲಾಗಿರುತ್ತದೆ. ಆ ಆಯೋಗದ ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಇಲ್ಲವಾದರೆ ಆಯೋಗ ಏಕೆ ರಚಿಸಬೇಕು, ಕ್ರಮ ತೆಗೆದುಕೊಳ್ಳಲಾಗುವುದು. ಕುನ್ಹಾ ವರದಿ ಕ್ಯಾಬಿನೆಟ್ ಮುಂದೆ ಬಂದರೆ ಚರ್ಚಿಸಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ. ಅವರು ವರದಿಯನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು, ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಮಧ್ಯಂತರ ವರದಿಯನ್ನು ಬಹಿರಂಗ ಮಾಡುವಂಥದ್ದು ಅಲ್ಲ, ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗ್. ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಕಮಿಷನ್ ವರದಿಗಳು ಬಂದಾದ್ಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ, ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು? ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ, ಇಲ್ಲ ಅದನ್ನು ಕೆಲವೆಲ್ಲ ಎಕ್ಸಾನರೇಟ್ ಮಾಡಿಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆದರೆ ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ. ಅದನ್ನು ಏನು ವರದಿ ಬಂದಿದೆ ನೋಡಿಕೊಂಡು ಕ್ರಮ ಮಾಡ್ತಾರೆ. ರಾಜ್ಯಪಾಲ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಅವರು ವರದಿಯನ್ನು ಕೊಟ್ಟಾಗ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ದೂರುಗಳ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ಸೂಚಿಸಿ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದು, ಲೋಕಾಯುಕ್ತದವರು ಸ್ಪಷ್ಟೀಕರಣ ನೀಡಲಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಲೋಕಾಯುಕ್ತರಿಂದ ದೂರುಗಳ ಕಡತ ಹೋಗಿದೆ, ಇದಾದ ನಂತರ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೇವೆ ಅಂಥೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಲೋಕಾಯುಕ್ತರಿಂದ ಸ್ಪಷ್ಟೀಕರಣ ಬರುವವರೆಗೂ ವಿಷಯ ರಿಜೆಕ್ಟ್ ಆಗುವುದಿಲ್ಲ. ರಾಜ್ಯಪಾಲರ ಬಳಿ ಇದ್ದಂತೆಯೇ ಅಲ್ವೇ, ಇದನ್ನೇ ರಾಜ್ಯಪಾಲರು ನನ್ನ ಬಳಿ ದೂರುಗಳು ಬಾಕಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರು. ರಾಜ್ಯಪಾಲರ ಕಚೇರಿಯಿಂದ 3 ದೂರುಗಳ ಕುರಿತು ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಎಂದಿದ್ದಾರೆ. ಲೋಕಾಯುಕ್ತದವರು ಸುಮ್ಮನಿರಲು ಬರುವುದಿಲ್ಲ, ಸ್ಪಷ್ಟೀಕರಣ ನೀಡಬೇಕಾಗುತ್ತದೆ. ತದನಂತರ ವಿಚಾರ ರಾಜ್ಯಪಾಲರಿಗೆ ಬಿಟ್ಟಿದ್ದು. ರಾಜ್ಯಪಾಲರು ಒಂದು ಕಡತ ಮಾತ್ರ ಇದೆ ಎಂಬುದನ್ನು ನಿನ್ನೆ ತಿಳಿಸಿದರು. ಎಚ್ ಡಿ ಕುಮಾರಸ್ವಾಮಿಯವರದು ಎಂಬುದು ಗೊತ್ತಾಗಿದೆ. ಅದಕ್ಕಾದರೂ ಕ್ರಮ ತೆಗೆದುಕೊಳ್ಬೇಕಲ್ವೇ? ಕಾನೂನು ರೀತಿ ಇದೆಯೇ, ಕಾನೂನು ಬಾಹಿರವಾಗಿದೆಯೇ ಎಂಬುದನ್ನು ಲೋಕಾಯುಕ್ತದವರು ತಿಳಿಸಿದ್ದಾರೆ. ಅದನ್ನು ಆಧರಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ದೃಷ್ಟಿಕೋನನೇ ಬೇರೆ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಶನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಅನ್ನೋದು ರಿಜೆಕ್ಟ್ ಆಗೋದಾಗ್ಲಿ ಅಥವಾ ಬಿದ್ದೋಗೋದಾಗ್ಲಿ ಆಗಿಲ್ಲ ಅಲ್ವಾ? ಗವರ್ನರ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನ ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ಥರ ಅವ್ರು ಹೇಳಿದ್ದಾರೆ. ನೆನ್ನೆ ಅದೇ ಹೇಳಿದ್ರು, ನಾವು ಹೋದಾಗ ಅದನ್ನೇ ಹೇಳಿದ್ರು. ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದ್ರು. ಅದು ಯಾರ ಫೈಲು? ಕುಮಾರಸ್ವಾಮಿ ಅವರ ಫೈಲು ಅಂತ ಹೇಳಿದ್ವ. ನಂತರ ಅವರು ನಮಗೆಲ್ಲ ಗೊತ್ತಾಯ್ತು. ಈಗ ಅದಕ್ಕಾದ್ರೂ ಆಕ್ಷನ್ ಮಾಡಬೇಕಲ್ಲ. ಅದಕ್ಕೇನು ಕ್ಲಾರಿಫಿಕೇಶನ್ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಅವ್ರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ, ಕಾನೂನು ಬಾಹಿರವಾಗಿದೆಯಾ, ಅದೆಲ್ಲ. ಮುಡಾ ವಿಚಾರದಿಂದ ಸಿಎಂ ಆತಂಕಗೊಂಡಿದ್ದಾರೆ ಎಂಬ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದವರು, ಮುಖ್ಯಮಂತ್ರಿಯವರು ಆತಂಕದಲ್ಲಿ ಇಲ್ಲ, ಎಲ್ಲ ವಿಚಾರದಲ್ಲೂ ಸ್ಪಷ್ಟವಾಗಿದ್ದಾರೆ ಅಂತ ಹೇಳಿದರು. ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ, ಯಾವುದೇ ರೀತಿಯ ಕಾನೂನು ಬಾಹಿರ ಕೆಲಸಗಳು ಮಾಡಿಲ್ಲ ಎಂಬುದನ್ನು ರಾಜ್ಯದ ಜನತೆ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದರು.